ನೆನಪಿನ ಶಕ್ತಿ ವೃದ್ಧಿಯಾಗಿದೆ. ನಮಗೆ ವೃದ್ಧಿ ಸಿದ್ಧಿ ಎಷ್ಟು ಅಂದರೆ ಎಲ್ಲ ತಲೆ ಕೈಯಲ್ಲೇ ಇದೆ. ನಾವು ಕೈಯನ್ನು ತಲೆಯನ್ನೇ ಕೈಯಲ್ಲಿ ಇಟ್ಕೊಳ್ಳುವಷ್ಟು ಕೈಯಲ್ಲಿದ್ದ ವಸ್ತು ಕಳೆದು ಹೋಯಿತು ಅಂದರೆ ತಲೆನೇ ಹೋಯಿತು ಅಂತ ಲೆಕ್ಕ. ಆಮೇಲೆ ಏನೂ ಇಲ್ಲ, ಸುಮ್ಮನೆ ಒಂದು ಜೀವಚ್ಛವ, ಯಾವುದೇ ರೀತಿಯಾದ ಬೆಲೆನೂ ಕೊಡಲಿಕ್ಕೆ ಬರದೇ ಇರುವ ರೀತಿ ನಾವು ನಮ್ಮ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ದುರುಪಯೋಗ ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದೇವೆ. ಆದರೆ ಬೇಕಾದದ್ದೇನು ಎಲ್ಲ ಕಾಲದಲ್ಲೂ ಕೂಡ ನಾವು ಆ ಕಾಲಕ್ಕೆ ಸರಿಯಾಗಿ ಹೊಂದಿಕೊಳ್ಳುವುದು ಅಂತಂದರೆ ಅನಿವಾರ್ಯವಾಗಿ ಯಾವುದು ಕಷ್ಟ ಆಗುತ್ತೋ ಅಂಥದ್ದಕ್ಕೋಸ್ಕರ ಏನೋ ಒಂದು ಸುಲಭದ ಉಪಾಯವನ್ನು ಹೂಡಿಕೊಳ್ಳಬೇಕು. ಇಲ್ಲ ಅಂದರೆ ಅದು ನಮ್ಮನ್ನು ಮತ್ತಷ್ಟು ಪರಾವಲಂಬಿಗಳನ್ನಾಗಿಸುತ್ತೆ. ರಾಮಚಂದ್ರ ಈ ವಿಷಯದಲ್ಲಿ ಹೇಗಿದ್ದ ಅನ್ನೋದನ್ನು ಹೇಳ್ತಾ ಅವನ ಇಡೀ ಕಥೆಯನ್ನು ಮೊದಲ ಅಧ್ಯಾಯದಲ್ಲಿ ಪರಿವಿಡಿಯ ರೂಪದಲ್ಲಿ ಸೆರೆ ಹಿಡಿದು ವಾಲ್ಮೀಕಿಗಳು ವಿವರಿಸ್ತಾ ಹೇಳ್ತಾರೆ. ಇದರಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ. ಈಗ ಒಂದು ಸರ್ತಿ ಇಲ್ಲಿ ಪರಿವಿಡಿ ಹೇಳ್ತಾರೆ, ಪೂರ್ತಿ ಇಂಡೆಕ್ಸ್ ಹೇಳ್ತಾರೆ. ಪರಿವಿಡಿ ಅಂದರೆ ಗೊತ್ತಾಗಲಿಕ್ಕಿಲ್ಲ, ಮತ್ತೊಂದು ಸರ್ತಿ ಕನ್ನಡದಲ್ಲಿ ಹೇಳಬೇಕು ಇಂಡೆಕ್ಸು ಅಂತ. ಮತ್ತೆ ಒಂದು ಅಧ್ಯಾಯ ಆದಮೇಲೆ ಇನ್ನೊಂದು ಸರ್ತಿ ಸಮಗ್ರ ರಾಮಾಯಣದ ಸಾರ ಭಾಗ ಮತ್ತೊಮ್ಮೆ ಬರುತ್ತೆ. ಅಂದರೆ ಮೊದಲನೇ ಸರ್ತಿ ಕೆಲವು ಬಿಟ್ಟದ್ದು ಸೇರಿಕೊಳ್ಳುವುದರ ಜೊತೆಗೆ ಒಂದು ಸೂಕ್ಷ್ಮವಾದ ಬದಲಾವಣೆ ಇದೆ ಅದರಲ್ಲಿ. ಅದೇನು ಬದಲಾವಣೆ ಅಂತ ನಾವು ಎರಡನ್ನು ನೆನ್ಪಿಟ್ಕೊಂಡ್ರೆ ಮಾತ್ರ ತುಂಬ ಸುಂದರವಾದ ವಿಚಾರ ಗೊತ್ತಾಗುತ್ತೆ. ನಾವು ಅಲ್ಲಿ ಓದುವಾಗ ಅದು ಜೈ, ಇಲ್ಲಿ ಓದುವಾಗ ಇದು ಜೈ ಅಂದರೆ ಎರಡು ಕೈ ಕೊಟ್ಬಿಡುತ್ತೆ, ಯಾವುದೂ ನೆನಪಿರಲ್ಲ. ಅದರಿಂದಾಗಿ ನಾನು ಹಿಂಟ್ ಕೊಟ್ಟಿದ್ದೇನೆ, ಏನು ನೆನಪು ಉಳಿಯುತ್ತೆ ಅಂತ ಆಮೇಲೆ ನೋಡೋಣ. ಯೌವ ರಾಜ್ಯಕ್ಕಾಗಿ ರಾಮಚಂದ್ರನನ್ನು ಜೋಡಿಸುವ ಕೆಲಸಕ್ಕೆ ತಂದೆ ಯೋಚನೆ ಮಾಡಿದ. ರಾಮಚಂದ್ರನನ್ನು ಯುವರಾಜ ಪಟ್ಟದಲ್ಲಿ ಕೂಡಿಸ್ಬೇಕು ಅಂತ. ಆಗ ಅಲ್ಲಿ ಗೊತ್ತು ನಿಮಗೆ ಆ ಕಥೆಯ ಸಾಮಾನ್ಯ ನಮಗೆ ಕಥೆ ಗೊತ್ತಿದೆ. ಆದರೆ ಕಥೆಯಲ್ಲಿ ರಾಮಾಯಣ ಯಾಕೆ ಓದಬೇಕು ಅಂದರೆ ಅಲ್ಲೊಂದು ಕೆಲವು ಎಳೆಗಳಿವೆ, ರಾಜಕೀಯ ಎಳೆಗಳಿವೆ, ಸಾಮಾಜಿಕ ಎಳೆಗಳಿವೆ, ಭಾವನಾತ್ಮಕ ಎಳೆಗಳಿವೆ, ಸಂಬಂಧಗಳ ಎಳೆಗಳಿವೆ. ನಾವು ಇದನ್ನು ಮಿಸ್ ಮಾಡ್ತಾ ಇದ್ದೇವೆ. ವಸ್ತುತಃ ನಮಗೆ ಬೇಕಾದದ್ದು ಕಥೆ ಅಲ್ಲ, ಕಥೆ ಬೇಕು. ಆ ಕಥೆಯೇ ಇಲ್ಲದೇ ಇದ್ದರೆ ಈ ಎಳೆ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಆ ಕಥೆಯ ಮೂಲಕ ಎಳೆಯನ್ನು ಕೊಡಲಿಕ್ಕೋಸ್ಕರ ರಾಮಾಯಣ ಓದಬೇಕು. ನಾವು ರಾಮಾಯಣ ಓದುವುದರಿಂದ ಒಂದು ಪುಣ್ಯ ಬಿಡಿ, ನಮಗೆ ರಾಮ ಹೃದಯದಲ್ಲಿ ನೆಲೆಸಬೇಕು. ನಮ್ಮ ಹೃದಯವೇ ರಾಮನ ಮಂದಿರ ಆಗಬೇಕು, ರಾಮನಿಗೂ ಮಂದಿರ ಆಗಬೇಕು. ಅದರ ಜೊತೆಗೆ ರಾಮನಿಂದಾಗಿ ನಾವು ಕಲಿಯಬೇಕಾದ ನಿಜವಾದ ಅತ್ಯಂತ ಸಣ್ಣ ಎಲಿಮೆಂಟ್ಸ್ಗಳೇನಿವೆ ಅದು ಈ ಕಥೆಯನ್ನು ಓದುವಾಗ ಮಧ್ಯದಲ್ಲಿ ಗೊತ್ತಾಗುತ್ತೆ. ನಮಗೆ ಸಮಗ್ರ ಕಥೆ ಅಂದರೆ ಒಂದು ನಿಮಿಷದಲ್ಲೂ ಹೇಳ್ಬೋದು ರಾಮನ ಕಥೆಯನ್ನು. ರಾಮ ಸೀತೆಯನ್ನು ಕಳ್ಕೊಂಡ, ಸೀದಾ ಲಂಕೆಗೆ ಹೋಗಿ ರಾವಣನನ್ನು ಕೊಂದ, ಸೀತೆಯನ್ನು ವಾಪಸ್ ಕರ್ಕೊಂಡು ಬಂದು ಮದುವೆಯಾಗಿ ವಾಪಸ್ ಪಟ್ಟದಲ್ಲಿ ಕೂಡಿಸಿಕೊಂಡು ರಾಜ್ಯವನ್ನು ಆಳಿದ, ಮುಗಿದೋಯ್ತು ರಾಮಾಯಣ. ಇಷ್ಟೇ ಹೇಳಲಿಕ್ಕೆ 24,000 ಶ್ಲೋಕಗಳು ಯಾಕೆ ಬೇಕಿತ್ತು? ಹಾಗಾದರೆ ಆ ಶ್ಲೋಕಗಳಲ್ಲಿ ಅಷ್ಟೇ ಹೇಳದೆ ಇನ್ನೂ ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾವು ಗಮನಿಸಿ ಇಣುಕಿದಾಗ ನಮಗೆ ಬಹಳ ಖುಷಿ ಕೊಡುವ ಸಂಗತಿ ಬರುತ್ತೆ. ತಸ್ಯಾಭಿಷೇಕ ಸಂಭಾರಾನ್ ದೃಷ್ಟ್ವಾ ಭಾರ್ಯಾಥ ಕೈಕೈ ಪೂರ್ವಂ ದತ್ತವರಾದೇವಿ ವರಮೇನಂ ಅಯಾಚತ. ರಾಮನಿಗೆ ನಾಳೆ ಪಟ್ಟಾಭಿಷೇಕದ ಸಿದ್ಧತೆ ಆಗಿದೆ. ಇದನ್ನು ಕೇಳಿದಂತಹ ಕೈಕೇಯಿ ತನಗೆ ಈ ಹಿಂದೆ ಕೊಟ್ಟ 2 ವರಗಳನ್ನು ದಕ್ಕಿಸಿಕೊಳ್ಳುವುದಕ್ಕಾಗಿ ದಶರಥನ ಬಳಿಗೆ ಸಾಗಿದಳು. ಸಾಗಿ ವರವನ್ನು ಕೇಳಿದಳು. ವಿವಾಸನಂಚ ರಾಮಸ್ಯ ಭರತಸ್ಯಾಭಿಷೇಚನಂ, ಇಷ್ಟೇ ಕೇಳಿದ್ದು. ರಾಮಸ್ಯ ವಿವಾಸನಂ ಭರತಸ್ಯಾಭಿಷೇಚನಂ. ರಾಮ ಕಾಡಿಗೆ ಹೋಗಬೇಕು, ಭರತ ಸಿಂಹಾಸನದ ಪಟ್ಟದಲ್ಲಿ ಕೂಡಬೇಕು. ಸಸತ್ಯವಚನಾದ್ರಾಜ ಧರ್ಮಶಾಪೇನ ಸಂಯತಃ. ಆದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಅಂತನ್ನುವ ಕ್ಷತ್ರಿಯ ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬೇಡ ಅಂತಲೂ ಹೇಳಲಿಕ್ಕಾಗದೆ, ಹೋಗು ಅಂತಲೂ ಹೇಳಲಿಕ್ಕಾಗದೆ ಇಕ್ಕಟ್ಟಿನಲ್ಲಿ ಸಿಲುಕಿ ದಶರಥ ಮರಣ ಯಾತನೆಯನ್ನು ಹೊಂದಿದ. ವಿವಾಸಯಾಮಾಸ ಸುತಂ. ಆದರೆ ಆ ಮೌನವೇ ರಾಮನಿಗೆ ನಿಜವಾದ ಹೋಗು ಅಂತ ಹೇಳಿದ ಆಜ್ಞೆ ಇದ್ದ ಹಾಗೆ. ಹಾಗಾಗಿ ಅವನು ಹೊರಟ. ರಾಮಂ ದಶರಥ ಪ್ರಿಯಂ. ದಶರಥನಿಗೆ ಕಾಡಿಗೆ ಕಳಿಸಿದ ಅಂದ ತಕ್ಷಣ ಪ್ರೀತಿ ಇರಲಿಲ್ಲ ಅಂತ ಅರ್ಥಲ್ಲ, ತುಂಬ ಪ್ರೀತಿ ಇತ್ತು. ಈ ಸಂದರ್ಭದಲ್ಲೆಲ್ಲ ಮುಂದೆ ಆ ಘಟನೆ ಹೇಳುವಾಗ ಕಣ್ಣು ತುಂಬಿ ಬರಬೇಕು. ಆ ದೃಶ್ಯವನ್ನು ಹಾಗೆ ಕಟ್ಟಿಕೊಡ್ತಾರೆ ವಾಲ್ಮೀಕಿಗಳು. ಸಜಗಾಮ ವನಂ ವೀರಃ. ರಾಮಚಂದ್ರ ಹೆದರ್ಕೊಂಡು ಹೋಗಲಿಲ್ಲ ಕಾಡಿಗೆ. ಅಯ್ಯೋ ಕಾಡಿಗೆ ಹೋಗ್ಬೇಕಾ, ಅಲ್ಲಿ ಏನಿರುತ್ತೋ, ತಿನ್ಲಿಕ್ಕೆ ಸಿಗುತ್ತೋ, ನೀರು ಸಿಗುತ್ತೋ, ನಾವಲ್ಲಿ ಮಲ್ಕೊಳ್ಳಿಕ್ಕೆ ಸರಿಯಾದ ಹಾಸಿಗೆ ಇರುತ್ತೋ ಇಲ್ವೋ ಅಂತ ನಾವು ಯೋಚಿಸುವ ಹಾಗೆ ನಾವು ಯಾವಾಗಲೂ ಯಾತ್ರೆಗೆ ಹೋಗುವುದು ಅಂತಂದರೆ ಅಲ್ಲಿ ಏನಿದೆ ಅಂತ ಯೋಚಿಸಿ ಅಲ್ಲಿಗೆ ಹೋಗೋದಲ್ಲ, ಅಲ್ಲಿರುವ ಕ್ಷೇತ್ರದ ಮಹತ್ವ ಯಾವ ಸನ್ನಿಧಾನದಲ್ಲಿದೆಯೋ ಅದಕ್ಕೋಸ್ಕರ ಹೋಗೋದು ಅಂತಿದ್ದಾಗ ಆ
ಶಕ್ತಿ ನಮಗೆ ಬರಬೇಕಾದಾಗ ಏನೇನು ಆಗಬೇಕು ಅದನ್ನು ಖಂಡಿತ ರಕ್ಷಣೆ ಮಾಡುತ್ತೆ. ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ನಮಗೆ ನಾವೇ ರಕ್ಷಣೆ ಮಾಡ್ಕೊಳ್ತೇವೆ ಅಂತ ತುಂಬ ಬಾರಿ ಅಂದ್ಕೊಂಡು ಹೋಗ್ತೇವಲ್ಲ, ಅಲ್ಲಿ ನಾವು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲೇ ಇರ್ತೇವೆ ಹೊರತು ದೇವರನ್ನು ನೋಡೋದಕ್ಕಾಗೋದೇ ಇಲ್ಲ. ಕೊನೆಗೂ ಏನೋ ನೋಡ್ತೇವೆ ಅಂದರೆ ಕಣ್ಣಿನಿಂದ ಹೊರಗಡೆ ದೇವರನ್ನು ನೋಡಿದಾಗ ನಮಗೆಲ್ಲ ಆಭರಣ ಕಾಣುತ್ತೆ, ಬಿಟ್ಟರೆ ಕೃಷ್ಣ ಕಾಣೋದೇ ಇಲ್ಲ. ಕೊನೆಗೂ ಕಾಣಬೇಕಾದದ್ದು ಅದರ ಒಳಗೆ ಇರುವ ಚೈತನ್ಯಮಯವಾದ ರೂಪ ನನ್ನೊಳಗೂ ನೆಲೆಸುವುದಕ್ಕೆ ಹೇಗೆ ಸಾಧ್ಯ ಅಂತ ಹೊತ್ತುಕೊಂಡು ಬರಬೇಕದು. ಹಾಗೆ ಹೋದ ಕ್ಷೇತ್ರದ ಹೊತ್ತುಕೊಂಡು ಬರಬೇಕಾದ ಭಗವದ್ ರೂಪವನ್ನು ನಿರಂತರ ಯಾರು ಯೋಚನೆ ಮಾಡ್ತಾನೋ ಅವನಿಗೆ ಯಾತ್ರೆ ಕಷ್ಟ ಆಗುವುದಿಲ್ಲ. ರಾಮಚಂದ್ರನಿಗೆ ಕಾಡು ಕಷ್ಟವೇ ಆಗಲಿಲ್ಲ. ಅವನು ಧೈರ್ಯವಾಗಿ ಕಾಡನ್ನು ಪ್ರವೇಶಿಸಿದ. ಪ್ರತಿಜ್ಞಾಂ ಅನುಪಾಲಯನ್, ತಂದೆಯ ಮಾತು ಸುಳ್ಳಾಗಬಾರದು ಅನ್ನುವ ಕಾರಣಕ್ಕೆ ಹೊರಟ. ಪಿತೃ ವಚನ ನಿರ್ದೇಶಾತ್ ಕೈಕೇಯ ಪ್ರಿಯ ಕಾರಣಾತ್. ಇಲ್ಲೂ ಒಬ್ಬರದ ಪ್ರಶ್ನೆ, ಕಾಡಿಗೆ ಹೋಗು ಅಂತ ಹೇಳಿದ್ದಕ್ಕೋಸ್ಕರ ರಾಮಚಂದ್ರ ಕಾಡಿಗೆ ಹೋದ, ಮತ್ತೆ ವಾಪಸ್ ಯಾಕೆ ಬಂದ? ಕಾಡಿಗೆ ಹೋಗು ಅಂತ ಹೇಳಿದ್ಮೇಲೆ ಕಾಡಲ್ಲೇ ಇರಬೇಕಿತ್ತು. ನಮಗೆ ಆಕ್ಷೇಪ ಮಾತ್ರ ಮಾಡುವುದಕ್ಕೆ ಬಾಯಿ ಇದೆ. ವಸ್ತುತಃ ಕಥೆಯನ್ನು ಸರಿಯಾಗಿ ನೋಡಿದರೆ ಅಲ್ಲಿ ಹೇಳಿದ್ದು 14 ವರ್ಷಗಳ ಕಾಲ ಕಾಡಲ್ಲಿ ಇರಬೇಕು ಹೊರತು ಆಮೇಲೂ ಕಾಡಲ್ಲಿ ಇರಬೇಕು ಅಂತ ದಶರಥ ಹೇಳಲಿಲ್ಲ. ಪಿತೃವಾಕ್ಯ ಪರಿಪಾಲನೆ ಅಂದ ತಕ್ಷಣ ತಂದೆಯ ಮಾತನ್ನು ನಡೆಸಿಕೊಟ್ಟ ಮೇಲೆ ಮತ್ತೆ ಮರಳಿ ಬರಬೇಕಾದ್ಯಾಕಿತ್ತು? ಭರತನಿಗೆ ಬಿಟ್ಟು ಬಿಡ್ಬೋದಿತ್ತಲ್ವ ಅಂತ. ವಸ್ತುತಃ ಕಥೆಯನ್ನು ನಾವು ಸರಿಯಾಗಿ ನೋಡಿದರೆ ರಾಮನ ಭಾವ ಹಾಗೇ ಇತ್ತು. ಅವನಿಗೆ ವಾಪಸ್ಸು ಅಯೋಧ್ಯೆಯಲ್ಲಿ ಬಂದು ಕೂಡಬೇಕು ಅಂತ ಇರಲಿಲ್ಲ. ಅದನ್ನು ಹನುಮಂತನ ಹತ್ರ ಹೇಳ್ತಾನೆ, ನಾನು ಬಂದಿದ್ದೇನೆ ಅನ್ನುವ ಸುದ್ದಿಯನ್ನು ಹೇಳುವಾಗ ಅವನ ಮುಖದಲ್ಲಿ ಅಕಸ್ಮಾತ್ ಒಂದು ಸಣ್ಣ ಅಧಿಕಾರ ತಪ್ಪಿ ಹೋಗ್ತಾ ಇದೆ ಅನ್ನುವ ನೋವಿನ ಗೆರೆ ಕಂಡಿತು ಅಂದರೆ ಇಂಗಿತಜ್ಞ ನೀನು, ಆದ್ದರಿಂದಾಗಿ ನಿನಗೇ ಹೇಳ್ತಾ ಇದ್ದೇನೆ. ನಾನು ತುಂಬ ಜನಕ್ಕೆ ದೂತನ ಕಳಿಸ್ಬೋದಿತ್ತು, ಯಾರನ್ನೂ ಕಳಿಸದೆ ನಿನ್ನನ್ನೇ ಯಾಕೆ ಕಳಿಸ್ತಾ ಇದ್ದೇನೆ ಅಂದರೆ ನಿನಗೆ ಮುಖ ಓದುವ ಶಕ್ತಿ ಇದೆ. ಅದರಿಂದಾಗಿ ಅದನ್ನು ಬಂದು ನನಗೆ ಮೊದಲು ತಕ್ಷಣ ಹೇಳಬೇಕು ನೀನು. ಅವನು ಅಲ್ಲಿ ಏನಾದರೂ ಬೇಸರದ ಒಂದು ಸಣ್ಣ ಎಳೆ ಕಂಡರೂ ಕೂಡ ನಾನು ಈ ಭರದ್ವಾಜಾಶ್ರಮದಿಂದ ವಾಪಸ್ ಮತ್ತೆ ನಾನು ಚಿತ್ರಕೂಟಕ್ಕೋ ಇನ್ನೆಲ್ಲಿಗೋ ಹೋಗಿ ನಾನು ಯಥಾ ಪ್ರಕಾರ ಕಾಡಲ್ಲಿ ಸುಖವಾಗಿರ್ತೇನೆ, ನನಗೆ ರಾಜ್ಯ ಬೇಕಾಗಿಲ್ಲ ಅಂತಲೇ ಹೇಳಿ ಕಳುಹಿಸಿರ್ತಾನೆ. ಆದರೆ ಅಲ್ಲಿ ಅದಕ್ಕಿಂತ ವಿರುದ್ಧವಾಗಿತ್ತು. ಅವನ ಅಲ್ಲಿಯ ಎದುರುಗೊಳ್ಳುವ ರೀತಿಯೇ ಬೇರೆ ಇತ್ತು. ಅದನ್ನು ಕಟ್ಟಿಕೊಡೋದು ಅಂದರೆ ನಮ್ಮ ಎದುರುಗಡೆ ಇಲ್ಲಿ ಭರತ ನಿಂತಿದ್ದಾನೆ, ಇಲ್ಲಿ ರಾಮ ನಿಂತಿದ್ದಾನೆ ಅನ್ನುವ ಹಾಗೆ ಕಾಣುತ್ತೆ ಅವರು ಹೇಳುವ ಮಾತುಗಳನ್ನು ಓದಿದರೆ. ಕೈಕೇಯಿಗೆ ಪ್ರಿಯವಾಗಲಿ ಅನ್ನುವ ಮಾತಿಗೋಸ್ಕರ ರಾಮ ಅದನ್ನು ಮತ್ತೆ ರಾಜಕೀಯವಾಗಿ ಸರಿನೋ ತಪ್ಪೋ ಈ ಯಾವುದು ವಿಚಾರ ಮಾಡಲಿಲ್ಲ. ತಂದೆಯ ಮಾತಿನಂತೆ ಕಾಡಿಗೆ ತೆರಳಿದ. ತಂ ವ್ರಜಂತಂ ಪ್ರಿಯೋ ಭ್ರಾತ ಲಕ್ಷ್ಮಣೋನು ಜಗಾಮಹ. ಅಣ್ಣನಿಗೆ ತಕ್ಕ ತಮ್ಮ ಲಕ್ಷ್ಮಣ ನೀನು ಇಲ್ಲ ಅಂದರೆ ನಾನಿಲ್ಲಿರುವುದಿಲ್ಲ ಅಂತ ಅವನು ಹೊರಟ. ಸ್ನೇಹಾತ್ ವಿನಯ ಸಂಪನ್ನ ಸೌಮಿತ್ರಾನಂದವರ್ಧನ. ಆ ಒಂದೊಂದು ಶಬ್ದದಲ್ಲೂ ಆ ಇಡೀ ಕಥೆ ಇದೆ ಅಲ್ಲಿ. ಸೌಮಿತ್ರ ಆನಂದವರ್ಧನ, ತಾಯಿಗೆ ಸಂತೋಷ ಕೊಟ್ಟ ಅಂತೆ. ಬೇರೆ ಯಾರಾದರೂ ಆಗಿದ್ದರೆ ಅವನು ಹೋಗ್ಲಿರಿ, ಕಾಡಿಗೆ ಹೋಗೋದು ಅವನು ಹಣೆ ಬರ, ಅವನು ಕರ್ಮ, ನೀನು ಯಾಕೆ ಅವನು ಹಿಂದೆ ಹೋಗಿ ಕಾಡಲ್ಲಿ ಸಾಯ್ತಿ, ನಿಂಗೇನು ಬೇರೆ ಉದ್ಯೋಗ ಇಲ್ವಾ, ನೀನು ಇಲ್ಲಿ ಇದ್ದೇನಾದರೂ ಮಾಡ್ಕೊಂಡು ಚೆನ್ನಾಗಿ ಊಟ ತಿನ್ಕೊಂಡು ಇದ್ದುಬಿಡು ಅಂತ ಹೇಳ್ತಿದ್ರು ಬೇರೆ ತಾಯಿಯರಾಗಿದ್ದರೆ. ಇವನು ಹೇಳ್ತಾನೆ, ಅಮ್ಮ ನಾನು ಅಣ್ಣನ ಜೊತೆಗೆ ಹೋಗ್ತೇನೆ ಅಂತಂದಾಗ ಹೇಳಿದ ಮಾತು, ಅಲ್ಲೂ ನಿಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡೋದನ್ನು ಬಿಡಬೇಡ. ಅಲ್ಲ, ಅಪ್ಪ ಅಮ್ಮ ಇಲ್ಲಿದ್ದಾರಲ್ವಾ ಅಂದರೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ. ರಾಮನೇ ನಿನಗೆ ಅಲ್ಲಿ ತಂದೆ ಇದ್ದ ಹಾಗೆ ನಾನು ನಿನಗೆ ಜಾನಕಿಯಲ್ಲಿ ಇದ್ದೇನೆ ಅಂತ ಅಂದುಕೊಂಡು ನಮಸ್ಕರಿಸಿ ನಿನ್ನ ನಿತ್ಯದ ಚಟುವಟಿಕೆಯಲ್ಲಿ ಯಾವುದನ್ನು ಲೋಪ ಮಾಡಬೇಡ ಅಂತ ಹೇಳಿದ ದೊಡ್ಡ ತಾಯಿ ಸುಮಿತ್ರ. ಸುಮಿತ್ರೆಯ ಆನಂದವನ್ನು ವರ್ಧನ. ಅಣ್ಣ ಕಾಡಿಗೆ ಹೋಗ್ತಾನೆ ಅಂತಂದಾಗ ನಾನು ಅವನ ಅಣ್ಣನ ಜೊತೆಗೆ ರಕ್ಷಣೆಗೆ ಇರಬೇಕಮ್ಮ, ನಾನು ಹೊರಡ್ತೇನೆ ಅಂತ ಹೇಳಿದಾಗ ಅಪ್ಪಿತಪ್ಪಿಯೂ ಮೊದಲ ಕ್ಷಣದಲ್ಲೂ ದುಃಖ ಪಡಲಿಲ್ಲ ಅವಳು. ನನ್ನ ಮಗುವಿಗೆ ಇಷ್ಟು ರಾಮನ ಜೊತೆಗೆ ಇರಬೇಕು ಅಂತ ಆಸೆ ಇದೆಯಲ್ವಾ, ಇಲ್ಲೂ ಅವನಣ್ಣನ ನಾನು ಬಿಟ್ಟು ಇರ್ತೇನೆ ಅಂತ ಹೇಳಿಲ್ಲಲ್ವಾ ಅಂತ ತುಂಬ ಸಂತೋಷಪಟ್ಟ ತಾಯಿಯವಳು. ಹಾಗಾಗಿ ಸೌಮಿತ್ರಾನಂದವರ್ಧನ ಸ್ನೇಹಾತ್ ವಿನಯ ಸಂಪನ್ನ. ಅಣ್ಣನ ಮೇಲೆ ತುಂಬ ಗೌರವ, ಅಣ್ಣನ ಜೊತೆಗಿನ ಅತ್ಯಂತವಾದ ಆತ್ಮೀಯತೆ ಹಚ್ಚಿಕೊಳ್ಳುವ ಗುಣ ಏನಿದೆ ಇದು ಕಂಡು ತಾಯಿ ತುಂಬ ಸಂತೋಷಪಟ್ಲು. ಭ್ರಾತರಂ ದಯಿತೋ ಭ್ರಾತು ಸೌಭ್ರಾತ್ರಾನ್ ಅನುದರ್ಶಯನ್. ಅಣ್ಣನಿಗೆ ಪ್ರಿಯನಾಗಿ ಒಬ್ಬ ತಮ್ಮ ಹೇಗಿರಬೇಕು ಅಂತ ತೋರಿಸಿಕೊಡುವ ಒಬ್ಬ ವ್ಯಕ್ತಿತ್ವವನ್ನು ಲಕ್ಷ್ಮಣ ಅಲ್ಲಿ ತೋರಿದ. ರಾಮಸ್ಯ ದಯಿತಾ ಭಾರ್ಯ ನಿತ್ಯಂ ಪ್ರಾಣ ಸಮಾಹಿತ. ರಾಮನ ಅತ್ಯಂತ ಮೆಚ್ಚಿನವಳು ಮನದನ್ನೇ ಯಾರು? ಸೀತೆ. ಮದುವೆಯಾಗಿ ಬಂದವಳು ಬಂದ ಕೆಲವು ದಿವಸಗಳಲ್ಲೇ ಈ ಘಟನೆ ನಡೆದಿದೆ. ಅಂದರೆ 21ನೇ ವಯಸ್ಸಿಗೆ ಅಂತಂದಾಗ ಇದು 27ನೇ ವಯಸ್ಸಿಗೆ ನಡೆದದ್ದು. ಆ ಹೊತ್ತಿಗೆ ಅವಳು ಪ್ರಾಣ ಸಮಾಹಿತ. ರಾಮನ ಪ್ರಾಣ ಮತ್ತು ಅವಳು ಎರಡು ಬೇರೆ ಅಲ್ಲ ಅಂತ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ.
ಶಶಿನಂ ರೋಹಿಣಿ ಯಥಾ. ಸೀತೆ ರಾಮನನ್ನೇ ಅನುಸರಿಸಿದ್ಲಂತೆ. ಹೇಗೆ ಚಂದ್ರ ಸಾಗುವಾಗ ಹಿಂದೆ ಅವನ ನಕ್ಷತ್ರಗಳೆಲ್ಲವೂ ಅವನ ಹಿಂದೆಯೇ ಸಾಗಿಕೊಂಡು ಹೋಗ್ತಾವೋ ಹಾಗೆ ಸೀತಾಪ್ಯನುಗತಾ ರಾಮಂ. ಇನ್ನೊಂದು ಕಡೆ ಭಾಸ್ಕರನ ಹಿಂದೆ ಪ್ರಭೆ ಹೇಗೆ ಹೋಗುತ್ತೋ ಹಾಗೆ ಅಂತ. ಭಾಸ್ಕರಸ್ಯೇವ ಪ್ರಭಾ. ಸೂರ್ಯ ಇದ್ದಾನೆ ಅಂತಂದರೆ ಸೂರ್ಯ ಹುಟ್ಟುವಾಗ ಅವನ ಜೊತೆಗೆ ಬೆಳಕು ಬರುತ್ತೆ. ಬೆಳಕು ಮತ್ತು ಸೂರ್ಯನ ಎರಡನ್ನು ಬೇರೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಸೀತೆ ಮತ್ತು ರಾಮನನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ನಿಜವಾದ ರಾಮ ಮತ್ತು ಲಕ್ಷ್ಮಣರ ನಡುವಿನ ಅನ್ಯೋನ್ಯತೆಯನ್ನು ಅಲ್ಲಿ ಹೇಳಿದರು. ಅದು ಯಾವತ್ತೂ ಬಿಡಿಸ್ಲಿಕ್ಕಾಗೋದಲ್ಲ ಅಂತ. ಆದರೆ ಅದು ಎರಡೆರಡು ಭಾಷೆ ನಮಗೆ ಅರ್ಥ ಆಗೋದು ಸ್ವಲ್ಪ ದೂರ ಆಗುತ್ತೆ. ನಾವು ಕಾವ್ಯಪ್ರಿಯರು ಆದ್ದರಿಂದಾಗಿ ಆ ನಿಜವಾದ ಅದರ ಒಳಗಿನ ತಥ್ಯ ನಮ್ಮ ತಲೆ ಒಳಗೆ ಇಳಿಯುವುದಿಲ್ಲ. ಪೌರೈರನುಗತೋ ದೂರಂ. ಹೆಂಡತಿ ತಮ್ಮ ಒಟ್ಟಿಗೆ ಹೊರಟಿದ್ದಾರೆ. ಪೌರೈಹಿ ಅನುಗತಃ. ಇಡೀ ಊರಿನ ಜನ ಬಂದುಬಿಟ್ರು ಅವನ ಹಿಂದೆ. ರಾಮ ನೀನೆಲ್ಲಿದ್ಯೋ ಅದು ಅಯೋಧ್ಯೆ, ಅದರಿಂದ ನಾವು ನಿಮ್ಮ ಜೊತೆಗೆ ಬಂದು ಬಿಡ್ತೇವೆ ಅಂತ ಎಲ್ಲರೂ ಒಟ್ಟಿಗೆ ಹೊರಟರು. ಆಗ ತಂದೆಯೂ ಕೂಡ ಮಗನನ್ನು ಕಳುಹಿಸಿಕೊಳ್ಳಿಕ್ಕೆ ಇಷ್ಟ ಇಲ್ಲದೆ ಇರುವುದರಿಂದ ಪಿತ್ರ ದಶರಥೇನ ಚ, ಅವನು ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಹಠ ಹಿಡಿದಿದ್ದ. ಇದ್ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಅವರನ್ನು ಹೇಗೆ ಇರಿಸಿದ ಅಂತ ಅನ್ನೋದೆಲ್ಲ ಮುಂದಿನ ವಿಸ್ತಾರವಾದ ಕಥೆಯಲ್ಲಿ ನೋಡೋಣ. ಬಹಳ ಚೆನ್ನಾಗಿರುವ ಭಾಗಗಳೆಲ್ಲ. ಶೃಂಗಿವೇರ ಪುರೇ ಸೂತಂ ಗಂಗಾ ಕೂಲೆ ವ್ಯಸರ್ಜಯತ್. ಕೊನೆಗೆ ಬರುವ ದಾರಿಯಲ್ಲಿ ಸುಮಂತ್ರ ಅವನ ಜೊತೆಗಿದ್ದ ಸೂತ ಅಂದರೆ ರಥವನ್ನು ನಡೆಸುವವ, ಅವನನ್ನು ಗಂಗಾ ತೀರದಲ್ಲಿ ಬಿಟ್ಟು ಕಳುಹಿಸಿದ. ಗುಹಂ ಆಸಾದ್ಯ ಧರ್ಮಾತ್ಮ ನಿಷಾದಾಧಿಪತಿಂ ಪ್ರಿಯಂ. ಬೇಡರ ಒಡೆಯನೊಬ್ಬನಿದ್ದ, ಗುಹ ಅಂತ ಅವನ ಹೆಸರು. ಅವನು ಬಂದು ರಾಮನನ್ನು ಗಟ್ಟಿಯಾಗಿ ಬಂದು ಅಪ್ಪಿಕೊಳ್ತಾನೆ. ಸ್ವಾಮಿಗಳು ಯಾವಾಗಲೂ ಒಂದು ಕತೆ ಹೇಳ್ತಿದ್ರು. ಯಾರೋ ಒಬ್ಬರು ಸ್ವಾಮಿಗಳಿಗೆ ಲೆಟ್ರ್ ಬರೆದು, ನಿಮ್ಮ ರಾಮ ಅವನು ಕೀಳು ಜಾತಿಯವರನ್ನೆಲ್ಲ ತುಂಬ ಅನ್ಯಾಯ ಮಾಡಿದವನು, ಹಾಗೆ ಹೀಗೆ ಅಂತ ಶಂಭೂಕನ ವಧೆಯ ಪ್ರಸಂಗವನ್ನು ಇಟ್ಟುಕೊಂಡು ಬೈದು ಬರೆದು ಇದು ಶಂಭೂಕ ಸ್ಮರಣೆಗಳು ಅಂತ ಹಾಕಿದ್ರಂತೆ. ಸ್ವಾಮಿಗಳದಕ್ಕೆಲ್ಲ ಉತ್ತರ ಯಥಾ ಪ್ರಕಾರ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಕೊನೆಗೆ ಇತಿ ಶಬರಿಯ ಸ್ಮರಣೆಗಳು ಅಂತ ಹಾಕಿದ್ರಂತೆ. ಯಾಕೆಂದರೆ ಅದೇ ರಾಮಚಂದ್ರ ಶಬರಿಯನ್ನು ಉದ್ಧಾರ ಮಾಡಿದ್ದಾನೆ. ಅದೇ ರಾಮಚಂದ್ರ ಇಲ್ಲಿ ಗುಹ ಏನು ಹೇಳ್ತಾನೆ ಗೊತ್ತಾ? ರಾಮಚಂದ್ರ ನೀನು ಹೇಳು, ನಿನ್ನ ಅಧಿಕಾರಕ್ಕೆ ಚ್ಯುತಿ ಬರುವುದಕ್ಕೆ ಕಾರಣರಾದ ಯಾವುದಾದ್ರೂ ದುಷ್ಟಕೂಟ ಸೇರಿ ನಿನ್ನನ್ನು ಮಸಲುತ್ತು ಮಾಡಿ ಈ ಅಧಿಕಾರದಿಂದ ಇಳಿಸಿದ್ದು ಹೌದಾದರೆ ನನ್ನ ಸೈನ್ಯ ತೆಗೆದುಕೊಂಡು ಬಂದು ನಿನಗೆ ವಾಪಸ್ಸು ರಾಜ್ಯ ಕೊಡಿಸ್ತೇನೆ, ನೀನು ಒಂದು ಕ್ಷಣ ಆಜ್ಞೆ ಮಾಡು ಸಾಕು, ನಾನು ಈಗ ಹೊರಡ್ತೇನೆ, ನನ್ನ ಸೈನ್ಯ ಸಿದ್ಧ ಇದೆ ಅಂತ ಹೇಳ್ತಾನವನು. ಅಂದರೆ ಈ ಆತ್ಮೀಯತೆ ಜೀವಕ್ಕೆ ಜೀವ ಕೊಡುವಷ್ಟು ಪ್ರೀತಿಯನ್ನು ಒಬ್ಬ ಗುಹ ಅನ್ನುವ ಒಬ್ಬ ಸಾಮಾನ್ಯ ಬೇಡನ ಜೊತೆಗೆ ರಾಮ ಹೊಂದಿದ್ದಾನೆ ಅಂದರೆ, ಒಬ್ಬ ನಾಯಕನಾಗಿ, ಒಬ್ಬ ದೇವರು ಅಂತ ಅನ್ನೋದು ಆಮೇಲೆ ತಗೊಳ್ಳೋಣ, ಒಬ್ಬ ನಾಯಕನಾಗಿ ಒಂದು ಉಚ್ಚ ಸ್ಥಾನದಲ್ಲಿ ಅಧಿಕಾರವನ್ನು ಹೇಗೆ ಬೇಕಾದರೂ ದುರುಪಯೋಗ ಮಾಡ್ಕೊಳ್ಬಹುದಿತ್ತು ಅಂತ ಅಂದಾಗಲೂ ಕಾಡಿಗೆ ಬಂದವರ ಜೊತೆಗೆ ಮೊದಲು ಗ್ರಾಮ ವಾಸ್ತವ್ಯ ಅಂತ ಶುರು ಮಾಡಿದ್ದೇ ರಾಮ. ಆಮೇಲೆ ಎಲ್ಲರೂ ಆ ಮನೆ ಗುಡಿಸಿ ಗುಂಡಾಂತರ, ಆಮೇಲೆ ಇನ್ನೊಂದು ಸರ್ತಿ ಅಲ್ಲಿ ಯಾರು ಬರಬಾರ್ದಪ್ಪ ಅಂತ ಅವ್ರು ಕೈ ಮುಗಿಬೇಕು, ಹಂಗೆ ಮಾಡಿ ಹೋಗಿರ್ತೇವೆ. ಇದು ರಾಮನ ರಾಜ್ಯಕ್ಕೂ ನಾವು ಈಗ ನೋಡುವ ರಾಜ್ಯಕ್ಕೂ ವಾಸ್ತವ್ಯಕ್ಕೂ ಇರುವ ವ್ಯತ್ಯಾಸ. ಸವನೇನ ವನಂ ಗತ್ವಾ, ಒಂದು ಕಡೆ ಇರಲಿಲ್ಲ, ವನದಿಂದ ವನಕ್ಕೆ ಸಂಚರಿಸ್ತಾ, ನದಿ ತೀರ್ತ್ವಾ ಬಹುದಕಾ, ಅನೇಕ ನದಿಗಳನ್ನು ದಾಟಿ ಅನೇಕ ಸರೋವರಗಳನ್ನೆಲ್ಲ ಅದರ ಬುಡಗಳಲ್ಲಿ ವಾಸ ಮಾಡಿ, ಚಿತ್ರಕೂಟಮನುಪ್ರಾಪ್ಯ ಭಾರದ್ವಾಜಸ್ಯ ಶಾಸನಾತ್. ಭರದ್ವಾಜರ ಆಶ್ರಮಕ್ಕೆ ಹೋದ ಹೊತ್ತಿಗೆ ಇಲ್ಲಿ ನಮಗೆ ಸ್ವಲ್ಪ ದೀರ್ಘಕಾಲ ಉಳಿಯಬೇಕು ಅಂತ ಮನಸ್ಸಿದೆ, ಅದಕ್ಕೊಂದು ಯೋಗ್ಯವಾದ ಜಾಗವನ್ನು ಹೇಳಿ ಅಂತ ಕೇಳಿದಾಗ ಭರದ್ವಾಜರು ಚಿತ್ರಕೂಟವನ್ನು ತೋರಿಸ್ತಾರೆ. ಆ ಚಿತ್ರಕೂಟ ರಮ್ಯಂ ಆವಸಥಂ ಕೃತ್ವ, ಒಂದು ಒಳ್ಳೆಯ ಲಕ್ಷ್ಮಣ, ಅಣ್ಣ ಸ್ವಲ್ಪ ತಾಳು, ನಾನು ಈಗ ತಯಾರು ಮಾಡಿ ಕೊಡ್ತೇನೆ ಅಂತ ಎಲ್ಲಿಗೂ ACC ಸಿಮೆಂಟಿಗೆ ಬರೆದು ಕಳಿಸ್ಲಿಲ್ಲ. ಕಾಡಿನಲ್ಲಿ ಸಿಕ್ಕಿದ ಮರಗಳನ್ನೇ ಬಳಸಿದ, ಎಲ್ಲ ನೈಸರ್ಗಿಕ ಅಂದರೆ ಪೂರ್ತಿ ಅದು ಹೇಗಿರಬೇಕು ಅಂದರೆ ಯಾವಾಗಲೂ ಎಲ್ಲೆಲ್ಲಿ ಯಾವ್ಯಾವ ಥರದ ಲಕ್ಷಣಗಳಿರಬೇಕು ಅಲ್ಲಿ ಹಾಗೇ ಬದುಕಬೇಕು. ನಾವು ವಾಸ ಮಾಡಲಿಕ್ಕೆ ಹಳ್ಳಿ ಬೇಕು ಅಂತ ಮತ್ತೆ ಪೇಟೆಯ ಎಲ್ಲ ವಸ್ತುಗಳನ್ನು ತಂದು ಅಲ್ಲಿ ಇಟ್ಟು ಅಲ್ಲಿಯೂ ವೈಫೈಯು, ಅಲ್ಲಿಯೂ TV, ಅಲ್ಲಿಯೂ ಫ್ರಿಜ್ಜು ಅಂತ ಆದರೆ ಕಾಡಲ್ಲಿ ಬಂದು ಅಥವಾ ಹಳ್ಳಿಯಲ್ಲಿ ಬಂದು ವಾಸ ಮಾಡೋದು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹಳ್ಳಿಯಿಂದಾಗ ಹಳ್ಳಿಯ ಮನೆತನಕ್ಕೆ ಅನುಕೂಲವಾಗುವ ಹಾಗೆ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. 100ಕ್ಕೆ 100 ಆಗದೆ ಹೋದೀತು. ಯಾಕೆಂದರೆ ಒಂದು ಸರ್ತಿ ಅದರ ರುಚಿ ಹಿಡಿದ ಮೇಲೆ ಅದನ್ನು ಬಿಟ್ಟು ಬಿಡೋದು ಬಹಳ ಕಷ್ಟ. ಕಲಿಯಾದರೂ ಬಿಟ್ಟಾನು ಈ ನಾಗರಿಕತೆ ಬಿಡಲ್ಲ. ಅದರಿಂದಾಗಿ ರಾಮಚಂದ್ರನಿಗೆ ಭಯಕ್ಕೆ ಬಂದ ತಕ್ಷಣವೇ ಲಕ್ಷ್ಮಣ ಹೇಳಿದ, ಅಣ್ಣ ತಾಳು ಅಂತ ಹೇಳಿ ಅಲ್ಲೇ ಎಲೆಗಳನ್ನು ಜೋಡಿಸಿದ ಸುಂದರವಾದ ಪರ್ಣ ಕುಟೀರವನ್ನು ತಯಾರು ಮಾಡಿಕೊಟ್ಟ.
ಅಲ್ಲಿ ಆ ಪರ್ಣಕುಟೀರ ಮಾಡಿಕೊಟ್ಟ ಅಂತ ಹೇಳುವಾಗ ಒಂದು ಮಾತು ಇದೆ. ರಾಮಚಂದ್ರನು ಆ ಮನೆಗೆ ಬೇಕಾದ ಸಂಸ್ಕಾರವನ್ನು ಮಾಡಿದ. ವಾಸ್ತು ಪೂಜಾಧಿಕಂ ಕೃತ್ವ ಅಂತಿದೆ. ವಾಸ್ತು ಪೂಜೆಯನ್ನು ಮಾಡಿದ ಅಂದರೆ ಆ ನೆಲದ ದೋಷಗಳನ್ನು, ಯಾಕೆಂದರೆ ಅಲ್ಲಿಂದಿಷ್ಟು ವಾಸ ಮಾಡುವ ಜೀವಿಗಳನ್ನು ಓಡಿಸಿ ತಾನೆ ನಾವು ನೆಲೆಸುವುದು. ಹಾಗಾಗಿ ಅವುಗಳಿಗೆ ಬೇಸರ ಆಗದ ಹಾಗೆ ಅವುಗಳಿಗೊಂದು ಒಳ್ಳೆಯ ನೆಲೆಯನ್ನು ಕಲ್ಪಿಸುವ, ಮತ್ತು ಅಕಸ್ಮಾತ್ತಾಗಿ ಗೊತ್ತಿಲ್ಲದೆ ಏನಾದರೂ ಪೆಟ್ಟು ಬಿದ್ದು ಜೀವ ಕಳೆದುಕೊಂಡಿದ್ದ ಜೀವಗಳು ಏನಾದರೂ ಇದ್ದರೆ ಅವುಗಳಿಗೆ ತೃಪ್ತಿಯಾಗುವುದಕ್ಕೆ ಬೇಕಾದ ರೀತಿಯಲ್ಲಿ ಆ ಜಾಗದ ಅಧಿದೇವತೆಗಳನ್ನೆಲ್ಲ ಪ್ರಾರ್ಥಿಸಿ ಮನೆಯನ್ನು ಹೊಕ್ಕಿದ್ದಾನೆ. ದೇವಗಂಧರ್ವ ಸಂಕಾಶಾಹ ತತ್ರತೆ ನ್ಯವಸನ್ ಸುಖಂ. ನಾವು ಹೇಳುವುದುಂಟು, ರಾಮ ಕಾಡಲ್ಲಿ ಕಷ್ಟಪಟ್ಟ ಅಂತ. ಇವರು ಹೇಳ್ತಾರೆ,